ಹಾಸನ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಮನೆ ಕೆಲಸದ ಮಧ್ಯವಯಸ್ಕ ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ ಎಸಗಿದ ಪ್ರಕರಣವು ಇದೀಗ ಹೊಸ ತಿರುವು ಪಡೆದಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ವಿಧಿಸಿದ್ದ ಜೀವಾವಧಿ ಕಠಿಣ ಜೈಲು ಶಿಕ್ಷೆಯನ್ನ ಪ್ರಶ್ನಿಸಿ ಅವರು ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. 2023ರಲ್ಲಿ ತಮ್ಮ ಫಾರ್ಮ್ ಹೌಸ್ನಲ್ಲಿ ನಡೆದ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಆ ಮಹಿಳೆ ಸ್ವಯಂ ಪಾಲ್ಗೊಂಡಿದ್ರು. ನಾನು ಅತ್ಯಾಚಾರ ಎಸಗಿದ್ದೆ ಎನ್ನುವುದಾದರೆ ಆಕೆ ಹೇಗೆ ನನ್ನ ಮನೆಗೆ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ರು ಎಂದು ಪ್ರಜ್ವಲ್ ಪ್ರಶ್ನಿಸಿದ್ದಾರೆ. ಮಹಿಳೆ 3 ವರ್ಷಗಳ ಬಳಿಕ ಮಾತ್ರ ದೂರು ನೀಡಿದ್ದಾರೆಂಬುದನ್ನ ವಿರೋಧಾಭಾಸ ಅಂತ ಹೇಳಿದ್ದಾರೆ. ಸಾಕ್ಷ್ಯಗಳ ಬಗ್ಗೆ ಗಂಭೀರ ಪ್ರಶ್ನೆ ಎತ್ತಿದ್ದಾರೆ. ಸ್ಟೋರ್ ರೂಮ್ನಲ್ಲಿ ಬಟ್ಟೆ, ಕೂದಲಿದ್ದ ಬ್ಯಾಗ್ ಪತ್ತೆಯಾದರೂ ಮಹಿಳೆ ಅದನ್ನ ಗುರುತಿಸಿಲ್ಲವೆಂದು ಸೂಚಿಸಿದ್ದಾರೆ. ಬ್ಯಾಟರಿ ಮತ್ತು ಪೇಂಟ್ ಇಡಲಾದಂತಹ ಕೊಠಡಿಯಲ್ಲಿ ಮಹಿಳೆಯ ಉಡುಪು ಪತ್ತೆಯಾಗಿದೆ ಅಂತ ಪೊಲೀಸರು ಹೇಳಿದ್ರೂ ಕೂಡ ಲಾಕ್ ಆಗಿದ್ದ ಕೊಠಡಿಯಲ್ಲಿ ವೀರ್ಯಾಣುಗಳಿರುವಂತಹ ಬಟ್ಟೆ ಸಿಗುವುದು ಹೇಗೆ ಸಾಧ್ಯ ಎನ್ನುವಂತಹ ಪ್ರಶ್ನೆಯನ್ನ ಎತ್ತಿದ್ದಾರೆ. ಅಲ್ಲದೆ ಕೂದಲನ್ನ ಸುತ್ತಿ ಬ್ಯಾಗ್ನಲ್ಲಿಟ್ಟಂತಹ ರಹಸ್ಯ ತಿಳಿಯುತ್ತಿಲ್ಲ. ಸಿಆರ್ಪಿಸಿ 164ನ ಅಡಿಯಲ್ಲಿ ಮಹಿಳೆ ನೀಡಿರುವ ಹೇಳಿಕೆಯನ್ನ ಆಧರಿಸಿ ರೂಪಿಸಿದ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿಲ್ಲ. ವಿಡಿಯೋ ಇತ್ತೆಂದು ಆರೋಪಿಸಲಾದ ಮೊಬೈಲನ್ನೇ ವಶಕ್ಕೆ ಪಡೆದಿಲ್ಲ. ಅಲ್ಲದೆ ವಿಧಿವಿಜ್ಞಾನ ಪ್ರಯೋಗಾಲಯ ಅಂದರೆ FSL ವರದಿಯಲ್ಲೂ ಕೂಡ ವಿರೋಧಾಭಾಸಗಳಿದೆ. ಹಾಗಾಗಿ ವಿಶೇಷ ನ್ಯಾಯಾಲಯ ವಿಧಿಸಿರುವ ಶಿಕ್ಷೆ ರದ್ದುಪಡಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಪ್ರಜ್ವಲ್ ಅವರ ವಾದದ ಪ್ರಕಾರ ಈ ಪ್ರಕರಣದಲ್ಲಿ ಸಾಕ್ಷ್ಯಗಳಲ್ಲಿ ಹಲವು ವಿರೋಧಾಭಾಸಗಳಿದ್ದು ರಾಜಕೀಯ ಹಿನ್ನೆಲೆಯಲ್ಲಿ ತಮ್ಮ ಮೇಲೆ ಆರೋಪ ಬಂದಿದೆ. ಆದ್ದರಿಂದ ನ್ಯಾಯಾಲಯ ನೀಡಿದ ಶಿಕ್ಷೆಯನ್ನ ರದ್ದುಗೊಳಿಸಬೇಕು ಅಂತ ಅವರು ಮನವಿ ಮಾಡಿದ್ದಾರೆ. ಈ ಪ್ರಕರಣವು ಕೇವಲ ಕ್ರಿಮಿನಲ್ ಆರೋಪಗಳ ಮಟ್ಟದಲ್ಲಿ ಸೀಮಿತವಾಗಿರದೆ ರಾಜಕೀಯ ಆಯುಧವಾಗಿ ಪರಿಣಮಿಸಿದೆ. ಪ್ರಜ್ವಲ್ ತಮ್ಮ ಮೇಲ್ಮನವಿಯಲ್ಲಿ ನೇರವಾಗಿ ವಿರೋಧ ಪಕ್ಷಗಳತ್ತ ಬೆರಳು ತೋರಿಸಿದ್ದಾರೆ. ರಾಜಕೀಯ ದುರುದ್ದೇಶದಿಂದ ಮಹಿಳೆಯನ್ನ ಅಸ್ತ್ರವಾಗಿ ಬಳಸಿ FIR ದಾಖಲಿಸಲಾಗಿದೆ ಎನ್ನುವ ಅವರ ವಾದವು ಈ ಪ್ರಕರಣದ ರಾಜಕೀಯ ಬಣ್ಣವನ್ನ ಮತ್ತಷ್ಟು ಗಾಢಗೊಳಿಸಿದೆ. ಈ ಮೇಲ್ಮನವಿ ದಸರಾ ರಜೆಯ ಬಳಿಕ ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿಕ್ಕಿದೆ. ಈ ಪ್ರಕರಣವು ನ್ಯಾಯಾಂಗದ ಸ್ವತಂತ್ರತೆ ಮತ್ತು ರಾಜಕೀಯ ಪ್ರಭಾವದ ಕುರಿತ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ನ್ಯಾಯಾಲಯವು ಸಾಕ್ಷ್ಯಾಧಾರಗಳನ್ನು ಮರುಪರಿಶೀಲಿಸಿದರೆ ಪ್ರಕರಣದ ತಿರುವು ಬದಲಾಯಿಸಬಹುದಾದ ಸಾಧ್ಯತೆ ಇದೆ. ಆದರೆ ಹೈಕೋರ್ಟ್ ಕೂಡ ವಿಶೇಷ ನ್ಯಾಯಾಲಯದ ತೀರ್ಪನ್ನೇ ಸಮರ್ಥಿಸಿದರೆ ಪ್ರಜ್ವಲ್ ಜೀವನದ ಮೇಲೆ ದೊಡ್ಡ ಹೊಡೆತ ಬೀಳುವುದು ಖಚಿತ. ಈ ಪ್ರಕರಣದಲ್ಲಿ ಪ್ರಜ್ವಲ್ ಪರ ಮತ್ತು ವಿರೋಧ ಚರ್ಚೆಗಳು ನಡೀತಾ ಇದೆ. ಅತ್ಯಾಚಾರಕ್ಕೆ ಒಳಗಾದ ಮಹಿಳೆಯ ಪರ ಜನಸಾಮಾನ್ಯರು ಧ್ವನಿ ಎತ್ತಿದ್ದಾರೆ. ಜನಪ್ರತಿನಿಧಿ ಸ್ಥಾನದಲ್ಲಿದ್ದ ವ್ಯಕ್ತಿಯ ವಿರುದ್ಧ ಬಂದಿರುವಂತಹ ಇಂತಹ ಗಂಭೀರ ಆರೋಪಗಳನ್ನು ನಿರ್ಲಕ್ಷಿಸಬಾರದು. ನ್ಯಾಯಾಲಯ ನೀಡಿದ ಜೀವಾವಧಿ ಶಿಕ್ಷೆಯೇ ನ್ಯಾಯಸಮ್ಮತ ಅಂತ ಅಭಿಪ್ರಾಯ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಜ್ವಲ್ ಪರ ಕೂಗು ಕೂಡ ಕೇಳಿ ಬರ್ತಾ ಇದೆ. ಸಾಕ್ಷ್ಯಗಳಲ್ಲಿ ಗೊಂದಲ, ದೂರು ನೀಡಿದ ಸಮಯದಲ್ಲಿ ಅನುಮಾನ, ರಾಜಕೀಯ ವಿರೋಧಿಗಳ ಸಂಚು ಎನ್ನುವಂತಹ ನಿಲುವಿನೊಂದಿಗೆ ಪ್ರಜ್ವಲ್ ಅವರನ್ನ ಕೂಡ ಬೆಂಬಲಿಸುವವರು ಇದ್ದಾರೆ. ಒಟ್ಟಾರೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಕೇವಲ ಅತ್ಯಾಚಾರ ಪ್ರಕರಣವಲ್ಲ. ಇದು ಕಾನೂನು, ರಾಜಕೀಯ ಮತ್ತು ಸಮಾಜದ ನಂಬಿಕೆಗಳ ನಡುವಣ ಗಂಭೀರ ಹೋರಾಟವಾಗಿದೆ. ಈ ಹೋರಾಟದಲ್ಲಿ ಹೈಕೋರ್ಟ್ ಏನು ನಿರ್ಧಾರ ಕೈಗೊಳ್ಳುತ್ತದೆ ಎನ್ನುವುದು ಮುಂದಿನ ದಿನಗಳಲ್ಲಿ ದೊಡ್ಡ ಚರ್ಚೆಯ ವಿಷಯವಾಗಲಿದೆ. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.